ವರ್ಷ 2024 ಅಲ್ಲಿ ನಮ್ಮ ರಿಸಲ್ಟ್ ನೋಡಿದ್ರೆ 10th ಸ್ಟೇಟ್ 100%, 10th CBSE 100%, ಸೆಕೆಂಡ್ PU 100%, CBSE 12th 100% ವಿತ್ 3 ಸ್ಟೇಟ್ ರ್ಯಾಂಕ್. ನನ್ನ ಒಳ್ಳೆ ಉದ್ದೇಶನ ಇಷ್ಟು ಬೇಗ ಅರ್ಥ ಮಾಡಿಕೊಂಡು 20 ಮಕ್ಕಳಿಂದ ಸ್ಟಾರ್ಟ್ ಮಾಡಿ ಇವತ್ತು 3,000 ಮಕ್ಕಳಿದಾರಂದ್ರೆ ನಾನು ನಮ್ಮ ಪೇರೆಂಟ್ಸ್ಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಫಿನ್ಲ್ಯಾಂಡ್ ನಾನು ಅಲ್ಲಿ ಕೂಡ 10 days ಹೋಗಿ ಅಲ್ಲಿ ಏನು ಎಜುಕೇಶನ್ ಸಿಸ್ಟಮ್ ಇದೆ, ಯಾಕೆ ಅವರು ಟಾಪ್ ಪೊಸಿಷನ್ ಬರ್ತಾ ಇದ್ದಾರೆ, ಏನು ಸೀಕ್ರೆಟ್ ಇದೆ, ನಾನು 10 days ಅಲ್ಲಿ ಕೂಡ ಹೋಗಿ ಎಲ್ಲಾನು ಕೂಡ ಪರಿಶೀಲಿಸಿ ಅದನ್ನೆಲ್ಲ ಕೂಡ ಕಲ್ತಿದ್ದೀನಿ. ನಮ್ ಜೊತೆ ಇವತ್ತು ಯಾರಿದ್ದಾರೆ ಅಂದ್ರೆ ಒಬ್ರು ಸ್ಪೆಷಲ್ ವ್ಯಕ್ತಿ ಇದಾರೆ. ಅವರು 2010 ಅಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ರು. ಅದು ಇವಾಗ ಕೆಂಗೇರಿಲಿ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ ಆಗಿ ಮೂಡ್ ಬಂದಿದೆ. ಅದು ವಿಶ್ವ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಇನ್ನೊಂದು ವಿಷಯ, ಅದು ಇವಾಗ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕೂಡ ಆಗಿದೆ. ಸೊ ನಮ್ ಜೊತೆ ಇವತ್ತಿದ್ದಾರೆ ಮಿಸ್ಟರ್ ಬಾಲಾಜಿ ಬಾಬು ಸರ್. ಅವ್ರನ್ನ ವೆಲ್ಕಮ್ ಮಾಡ್ತಾ ಇದೀನಿ. ಕಮ್ ಟು ಅವರ್ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್. ಇವಾಗ ನಿಮ್ಮ ವಿಶ್ವ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಯಾವ ಒಂದು ಇಯರ್ ಅಲ್ಲಿ ಸ್ಟಾರ್ಟ್ ಆಯ್ತು ಸರ್? ಸರ್, ನಮ್ಮ ವಿದ್ಯಾಸಂಸ್ಥೆ 2010 ಅಲ್ಲಿ ನಾವು ಪ್ರಾರಂಭ ಮಾಡಿದೀವಿ. ಏನ್ ಉದ್ದೇಶ ಇಟ್ಕೊಂಡು ಸ್ಕೂಲ್ ಸ್ಟಾರ್ಟ್ ಮಾಡಿದ್ರಿ ಸರ್? ಮತ್ತೆ ಅದ್ರ ಹಿಂದೆ ಇರುವಂತ ನಿಮ್ಮ ಮೋಟಿವೇಶನ್ ಏನು ಅಂತ? ಗುಡ್ ಕ್ವಶನ್ ಸರ್. ಈಗ ನನ್ನ ನಂಬಿಕೆ ಏನಂದ್ರೆ, ವಿದ್ಯೆದಿಂದ ವಿಜ್ಞಾನ, ವಿಜ್ಞಾನದಿಂದ ವಿವೇಕ, ವಿವೇಕದಿಂದ ಒಳ್ಳೆ ಸಮಾಜ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ನನಗೆ ಎಜುಕೇಶನ್ ಮೇಲೆ ಬಹಳ ಇಂಟ್ರೆಸ್ಟ್ ಚೈಲ್ಡ್ಹುಡ್ ಇಂದ. ಅದರಿಂದ ನಾನು ಬಿಸ್ನೆಸ್ ಪರ್ಪಸ್ ಬೆಂಗಳೂರು ಬಂದ ಮೇಲೆ ನಾನು ಆ ಎಜುಕೇಶನ್ ಮೇಲೆ ಇಂಟ್ರೆಸ್ಟ್ ಇಂದ ಯಾವಾಗ ನಮ್ಮ 10th ರಿಸಲ್ಟ್ ಬಂದ್ರು, ಯಾವಾಗ ಸೆಕೆಂಡ್ PUC ರಿಸಲ್ಟ್ ಬಂದ್ರು ಬಹಳ ವಿಶ್ಲೇಷಣೆ ಮಾಡ್ತಾ ಇದ್ದೆ. ಅವಾಗ ನಾನು ನೋಡಿದ ವಿಷಯ, ಸೆಕೆಂಡ್ PU ಎಕ್ಸಾಮ್ಸ್ ಯಾವಾಗ ರಿಸಲ್ಟ್ ಬಂದ್ರು ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ 50% ಮಾತ್ರ ಮಕ್ಕಳು ಪಾಸ್ ಆಗ್ತಾ ಇದ್ರು. ಅನದರ್ 50% ಮಕ್ಕಳು ಫೇಲ್ ಆಗ್ತಾ ಇದ್ರು. ಅವಾಗ ನನಗೆ ಸ್ವಲ್ಪ ಒಂದು ಸಾಮಾಜಿಕ ಜವಾಬ್ದಾರಿ ವ್ಯಕ್ತಿಯಾಗಿ, ಯಾಕೆ ಬಹಳ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ, 1 ವರ್ಷ ಮಗು ಒಂದು ಕಾಲೇಜಲ್ಲಿ ಫಸ್ಟ್ PU 1 ವರ್ಷ, ಸೆಕೆಂಡ್ PU 1 ವರ್ಷ ಓದಿದ ಮೇಲೆ ಅಟ್ಲೀಸ್ಟ್ ಪಾಸ್ ಪರ್ಸೆಂಟೇಜ್ ಕೂಡ ಯಾಕೆ ಆಗ್ತಾ ಇಲ್ಲ, 50% ಮಕ್ಕಳು ಯಾಕೆ ಫೇಲ್ ಆಗ್ತಾ ಇದ್ದಾರೆ ಅನ್ನೋದು ನನಗೆ ಒಂಥರ ಸಿಟ್ಟು ಬಂತು, ಚಾಲೆಂಜ್ ಅನಿಸ್ತು. ಆವಾಗ ನಾನು ಯೋಚನೆ ಮಾಡಿದೆ, ಯಾಕೆ ನಾನು ವಿದ್ಯಾಸಂಸ್ಥೆ ನಡೆಸಬೇಡದು? ವಿಮರ್ಶೆ ಮಾಡೋದು ಈಸಿ, ಆದ್ರೆ ಏನು ಅಂತ ಒಂದು 15 ವರ್ಷ ನಾನು ವಿದ್ಯಾ ವ್ಯವಸ್ಥೆದ ಮೇಲೆ ನಾನು ಒಂದು ರೀತಿ ಹೇಳಬೇಕಾದ್ರೆ ಒಂದು ರಿಸರ್ಚ್ ರೀತಿಯಲ್ಲಿ 15 ವರ್ಷ ಕಾಲದಲ್ಲಿ ನಾನು ಏನ್ ನಡೀತಾ ಇದೆ, ಯಾಕೆ ಇಷ್ಟೊಂದು ಫೇಲ್ ಆಗ್ತಾರೆ, 10th ಅಲ್ಲಿ 100 ಜನ ಪಾಸ್ ಆಗಿದ್ರೆ ಸೇಮ್ 10th ಸ್ಟೂಡೆಂಟು ಫಸ್ಟ್ PU ಬರ್ತಾರೆ, ಸೆಕೆಂಡ್ PU ಬರ್ತಾರೆ. 10th ಅಲ್ಲಿ 100 ಜನ ಪಾಸ್ ಆಗಿದ್ದವರು ಸೆಕೆಂಡ್ PU ಬಂದಿದ ತಕ್ಷಣ ಯಾಕೆ 50% ಫೇಲ್ ಆಗ್ತಾ ಇದ್ದಾರೆ? ಆವಾಗ ನೋಡ್ಬೇಕಾದ್ರೆ ನನ್ಗೆ ನೋಡಿದ ಪ್ರಕಾರ ಇದು ಬೆಂಗಳೂರು ಮೆಟ್ರೋ ಸಿಟಿ. ಇಲ್ಲಿ ಬಹಳ ಮಕ್ಕಳಿಗೆ ಅನುಕೂಲಗಳಿದ್ದಾವೆ, ಜಾಸ್ತಿ ಅನುಕೂಲಗಳಿದಾವೆ. ಪೇರೆಂಟ್ಸ್ ಕೇರು ಜಾಸ್ತಿ ಇದೆ, ಬೇಕಾಬಿಟ್ಟು ದುಡ್ಡು ಸಿಕ್ಕತ್ತೆ, ಬೇಕಾಬಿಟ್ಟು ಎನ್ವಿರಾನ್ಮೆಂಟ್ ಸಿಕ್ಕತ್ತೆ. ಬಹಳ ಮಕ್ಕಳ ಮೇಲೆ ಪೇರೆಂಟ್ಸ್ ಕಂಟ್ರೋಲ್ ಕೂಡ ಇಲ್ಲ. ಅದಕ್ಕೆ ನಾನು ಯಾಕೆ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿ 100ಕ್ಕೆ 100% ರಿಸಲ್ಟ್ ಯಾಕೆ ಕೊಡಬೇಡದು ಅನ್ನೋ ಒಂದು ಕಾಳಜಿದಿಂದ ನಾನು 2010 ಅಲ್ಲಿ KBC PU ಕಾಲೇಜ್ ಅಂತ ಫಸ್ಟ್ ಒಂದು PU ಕಾಲೇಜ್ ಓಪನ್ ಮಾಡಿದೆ. ಸೊ ಈ ತರ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಪಾಸ್ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು ಅಂತ ನೀವು ಇಂಟೆನ್ಷನ್ ಇಟ್ಕೊಂಡು ಸ್ಕೂಲ್ ಸ್ಟಾರ್ಟ್ ಮಾಡಿದ್ರಿ, ಕಾಲೇಜ್ ಕೂಡ ಸ್ಟಾರ್ಟ್ ಮಾಡಿದ್ರಿ. ಆ ಇನಿಷಿಯಲ್ ಡೇಸ್ ಯಾವ ತರ ಇತ್ತು ಸರ್? ನೀವು ಯಾವ ತರ ಚಾಲೆಂಜಸ್ ಫೇಸ್ ಮಾಡೋಕ್ ಬಂತು, ಅದನ್ನ ಯಾವ ತರ ಕೋಪ್ ಅಪ್ ಮಾಡಿದ್ರಿ ನೀವು? ಸರ್, ಈಗ ನಾನು ದೊಡ್ಡ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರೋವಂಥ ಪರ್ಸನ್ ಅಲ್ಲ. ನಾನು ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಂದು ಮಣ್ಣಿನ ಮಗ, ಒಂದು ರೈತ ಕುಟುಂಬದಿಂದ ಬಂದಿರೋ. ಉದ್ದೇಶ ಒಳ್ಳೇದಿದೆ, ಹಠನೂ ಇದೆ. ಒಂದು ಸಂಸ್ಥೆ ನಡೆಸಬೇಕಾದ್ರೆ ನಿಮ್ಗೆ ಗೊತ್ತಿದೆ, ಬೆಂಗಳೂರು ಮಹಾನಗರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಫೈನಾನ್ಷಿಯಲ್ ಸ್ಟ್ರಾಂಗ್ ಬೇಕು. ಬಟ್ ನನ್ಗೆ ಇರ್ಲಿಲ್ಲ. ಆದ್ರೂ ನಾನು ಧೈರ್ಯ ಬಿಟ್ಟಿಲ್ಲ, ಹಠ ಬಿಟ್ಟಿಲ್ಲ. ನಾನು ಸಣ್ಣದಾಗೆ ಸಂಸ್ಥೆ ಪ್ರಾರಂಭ ಮಾಡಿದೆ. 20 ಮಕ್ಕಳು ಜಾಯಿನ್ ಆಗಿದ್ರು. ಸ್ಟಾರ್ಟಿಂಗ್ ಬರೀ 20 ಮಕ್ಕಳು ಬಂದಿದ್ರು. ಬಹಳ ಫೈನಾನ್ಷಿಯಲ್ ಒತ್ತಡಗಳು ಕೂಡ ಇತ್ತು. ಆದ್ರೆ ನನ್ನ ಗುರಿ ಮಾತ್ರ ನಾನು ಒಂದ್ ದಿವಸ ಕೂಡ ಆ ಕಡೆ ಈ ಕಡೆ ಜರ್ಸ್ಕೊಂಡಿಲ್ಲ. ನನ್ನ ಉದ್ದೇಶನೂ ಕೂಡ ಸ್ಟ್ರಾಂಗ್ ಇತ್ತು. ನನಗೆ ಹೆಮ್ಮೆ ಸಂಗತಿ, ಸಂತೋಷ ಏನಂದ್ರೆ, ನಾನು ಒಂದೇ ಒಂದು ಯೋಚನೆ ಮಾಡಿದೆ,
ಏನೇ ಸಮಸ್ಯೆಗಳಿದ್ರೂ ಅದು ನನ್ನ ಪರ್ಸನಲ್. ಆದ್ರೆ ನನ್ನ ಸಂಸ್ಥೆಯಲ್ಲಿ ಸೇರಿರೋ ಮಕ್ಕಳ ಮೇಲೆ ನನ್ನ ಸಮಸ್ಯೆಗಳನ್ನ ಅವ್ರ ಮೇಲೆ ಇದು ಮಾಡಬೇಡ್ದು ಅಂತ. ನನಗೆ ಏನೇ ಕಷ್ಟ ಇರಲಿ ನಷ್ಟ ಇರಲಿ 20 ಮಕ್ಕಳನ್ನ ನಾನು ಅಡ್ಮಿಷನ್ ಮಾಡಿಕೊಂಡು, ರಿಸಲ್ಟ್ ಗೊತ್ತಿದೆಯಾ ನಿಮ್ಗೆ 20 ಮಕ್ಕಳದು? ಅದು ಕೂಡ ಎಂತ ಮಕ್ಕಳು ಬಂದಿದ್ರು ಗೊತ್ತಾ? ಯಾಕಂದ್ರೆ ನನಗೇನು ಬ್ರ್ಯಾಂಡ್ ಇಲ್ಲ, ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಎಲ್ಲರೂ ಕೂಡ ಬ್ರ್ಯಾಂಡ್ ಕಾಲೇಜ್ಗಳಲ್ಲಿ ಸೇರ್ತಾರೆ. ಯಾರು ಅತಿ ಸಾಮಾನ್ಯ ಪೋಷಕರು ಯಾರು ಇರ್ತಾರೋ ಅವ್ರ ಮಕ್ಕಳು ನಮ್ಮಲ್ಲಿ ಒಂದು 20 ಜನನ ನಾನು ಸೇರಿಸ್ಕೊಂಡಿದ್ದೆ. ಆದ್ರೆ ಸೆಕೆಂಡ್ PU ರಿಸಲ್ಟ್ ನೀವು ನಂಬ್ತಿರೋ ಬಿಡ್ತಿರೋ 20 ಮಕ್ಕಳಲ್ಲಿ ನಾನು 19 ಮಕ್ಕಳನ್ನ ಪಾಸ್ ಮಾಡಿಸಿದೆ. ನನಗೆ ಹೆಮ್ಮೆ ಅನ್ಸತ್ತೆ ಅದು. ಫಸ್ಟ್ ಇಯರ್. ಯಾಕಂದ್ರೆ ನಾನು ಯಾವ ಉದ್ದೇಶಕ್ಕೆ, ಯಾವ ಚಾಲೆಂಜ್ ಮೇಲೆ ನಾನು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದ್ದೀನೋ ಅದನ್ನ ಫುಲ್ಫಿಲ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, ಯಾವಾಗ್ಲೂ ರಿಸಲ್ಟ್ ಬಂದ್ರು ದಕ್ಷಿಣ ಕನ್ನಡ ಟಾಪ್ 89% ಪಾಸ್ ಪರ್ಸೆಂಟೇಜ್, 90 ಅಬೌವ್ ಪಾಸ್ ಪರ್ಸೆಂಟೇಜ್ ಅಂತ ಹೇಳ್ತಾರೆ. ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ದಕ್ಷಿಣ ಕನ್ನಡಕ್ಕಂತ ಕೂಡ ನಮ್ಮ ವಿದ್ಯಾಸಂಸ್ಥೆ ಇನ್ನ ಮೇಲ್ಗೈಯಲ್ಲಿದೆ. ಯಾಕೆ ನಾನು ಈ ಮಾತುಗಳು ಹೇಳ್ತೀನಿ ಅಂದ್ರೆ, ಯಾವಾಗಲೇ ರಿಸಲ್ಟ್ ಬರಲಿ, ಈ ನನ್ನ ಆಲ್ಮೋಸ್ಟ್ ಆಲ್ 14 ವರ್ಷ ಆಯ್ತು ನಾನು PU ಕಾಲೇಜ್ ಪ್ರಾರಂಭ ಮಾಡಿ. ನಾನು ಸ್ಕೂಲ್ ಸ್ಟಾರ್ಟ್ ಮಾಡಿ 12 ವರ್ಷ ಆಯ್ತು. ನನ್ನ 10th ರಿಸಲ್ಟ್ ನೋಡ್ಬೋದು, ಸೆಕೆಂಡ್ PU ರಿಸಲ್ಟ್ ನೋಡ್ಬೋದು, ಯಾವಾಗಲೂ ಕೂಡ 95 ಅಬೌವ್ ಪಾಸ್ ಪರ್ಸೆಂಟೇಜ್ ಇದೆ. 10th ಅಲ್ಲಿ 7th ರ್ಯಾಂಕ್ 2 ಮಕ್ಕಳು ಬಂದರು, PUC ಅಲ್ಲಿ 10th ರ್ಯಾಂಕ್ 1 ಮಗು ಬಂತು. ಆಮೇಲೆ ಇನ್ನೊಂದು ಸಂತೋಷ ವಿಷಯ ಅಂದ್ರೆ, ನನಗೆ ಹೋದ ವರ್ಷ ಆಲ್ಮೋಸ್ಟ್ ಆಲ್ 60% ಸ್ಟೂಡೆಂಟ್ ಆಲ್ 4 ಸ್ಟ್ರೀಮ್ಸ್ 90 ಅಬೌವ್ ಸ್ಕೋರ್ ಮಾಡಿದ್ದಾರೆ. ಸೂಪರ್ ಸರ್. ಈಗ ನನ್ಗೆ ಸಂತೋಷ ಆಗುತ್ತೆ, ನಾನು ಯಾವ ಉದ್ದೇಶದಿಂದ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದೆ, ಯಾವ ರೀತಿ ಪೇರೆಂಟ್ಸ್ ನನಗೆ ಬೆಂಬಲ ಕೊಟ್ಟರು, ಇವತ್ತು ನಾನು ಬಹಳ ಹ್ಯಾಪಿ ಆಗಿದ್ದೀನಿ. ಯಾಕಂದ್ರೆ ನನ್ನ ಉದ್ದೇಶ ಏನಿತ್ತು, ಯಾಕೆ ಸೆಕೆಂಡ್ PU ಅಲ್ಲಿ ಮಕ್ಕಳು 50% ಫೇಲ್ ಆಗ್ತಾರೆ, ಆಗ್ಬೇಡದು, ಆ ಉದ್ದೇಶದಿಂದ ನಾನು ಪ್ರಾರಂಭ ಮಾಡಿದೆ. ಇವತ್ತು ನಾನು ಖುಷಿಯಿಂದ ಹೇಳ್ತೀನಿ, ನನ್ನ ಉದ್ದೇಶ ಫುಲ್ಫಿಲ್ ಆಗಿದೆ. ಓಕೆ ಸರ್, ಈಗ ನೀವು PUC ಸ್ಟಾರ್ಟ್ ಮಾಡಿದ್ರಿ, ಸ್ಕೂಲ್ ಸ್ಟಾರ್ಟ್ ಮಾಡಿದ್ರಿ, ಬಟ್ ಇವಾಗ ಪ್ರೆಸೆಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕೂಡ ಆಗಿದೆ ನಿಮ್ಮ ಒಂದು ಸಂಸ್ಥೆ. ಇವಾಗ ಯಾವ ಕ್ಲಾಸಿಂದ ಯಾವ ಕ್ಲಾಸ್ ಸ್ಟಾರ್ಟ್ ಆಗಿ ಎಲ್ಲಿ ತನಕನೂ ನೀವು? ಸರ್, ನಮ್ಮಲ್ಲಿ ಪ್ರೀ ಪ್ರೈಮರಿ ನೋಡ್ಬೇಕಾದ್ರೆ ನಮ್ಮಲ್ಲಿ ಟ್ರೆಡಿಷನಲ್ ಮೆಥಡು ಇದೆ, ಮಾಂಟೋಸೋರಿ ಮೆಥಡ್ ಇದೆ, ಫ್ರೀ ನರ್ಸರಿಯಿಂದ ಹಿಡಿದು ಈಗ ಪ್ರೆಸೆಂಟ್ ನಮ್ಮ VB ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಗ್ರಾಜುಯೇಷನ್ ವರ್ಕಿ ಬಂದಿದ್ವಿ ಸರ್. ಓಕೆ. ಸೊ ನಿಮ್ಮಲ್ಲಿ ಇವಾಗ ರೆಸಿಡೆನ್ಷಿಯಲ್ ಕೂಡ ಸ್ಟಾರ್ಟ್ ಮಾಡಿರಾ ಅಂತ ನಾನು ಕೇಳ್ಪಟ್ಟೆ ಸರ್. ಅದು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡುವಂತ ಉದ್ದೇಶ ಆದ್ರೂ ಏನು ಸರ್? ಈಗ ರೆಸಿಡೆನ್ಷಿಯಲ್ ನೋಡೋಂಗಿದ್ರೆ ಔಟ್ ಸ್ಟೇಷನ್ ಆಫ್ ಬೆಂಗಳೂರಲ್ಲಿ ನೋಡ್ತೀವಿ, ಇಲ್ಲ ಬೇರೆ ಬೇರೆ ಊರುಗಳಲ್ಲಿ ನೋಡ್ತೀವಿ. ನೀವು ಬೆಂಗಳೂರು ಸಿಟಿಲಿ ರೆಸಿಡೆನ್ಷಿಯಲ್ ಸ್ಟಾರ್ಟ್ ಮಾಡಿರಾ? ಅದು ಯಾವ ತರ ಸರ್? ನಾನು ಹೇಳ್ತೀನಿ ಸರ್. ಈಗ ನಾನು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಬೇಕಾದ್ರೆ ನಾನು ಹೇಳಿದೆ ನಿಮ್ಗೆ, 15 ವರ್ಷ ನಾನು ವಿದ್ಯಾವ್ಯವಸ್ಥೆ ಮೇಲೆ ಒಂದು ರಿಸರ್ಚ್ ತರ ಮಾಡ್ಕೊಂಡು ಬಂದಿದ್ದೀನಿ. ಈಗ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿ ನಾನು ಈಗ 14 ವರ್ಷ ಆಗಿದೆ. ಅಂದ್ರೆ ಟೋಟಲ್ ಈ ಎಜುಕೇಶನ್ ಸೆಕ್ಟರ್ ಮೇಲೆ ನನ್ನ ಕಾಳಜಿ, ನನ್ನ ರಿಸರ್ಚ್ ಎಷ್ಟು ವರ್ಷ ಆಯ್ತು? 29 ಇಯರ್ಸ್. 29 ಇಯರ್ಸ್ ಅಂದ್ರೆ ನನ್ನ ಏಜು ಈಗ ಜಸ್ಟ್ 49. ಅಂದ್ರೆ 29 ಇಯರ್ಸ್ ನಾನು ಎಜುಕೇಶನ್ ಮೇಲೆ ರಿಸರ್ಚ್ ಮಾಡಬೇಕಾದ್ರೆ ನನಗೊಂದು ಅನುಭವ ಬರುತ್ತೆ. ನನ್ನ ಅನುಭವದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾನು ಫೇಸ್ ಮಾಡಿದ್ದು ಪ್ರಾಬ್ಲಮ್ಸ್ ಏನಂದ್ರೆ, ಸಾಮಾಜಿಕ ಜಾಲತಾಣ. ಈ ಸಾಮಾಜಿಕ ಜಾಲತಾಣದಿಂದ ನಿಜ ಹೇಳ್ಬೇಕಾದ್ರೆ, ಯಾರು ಒಪ್ಪದನ್ನು ಯಾರು ಒಪ್ಪಿಲ್ಲ ಅಂದ್ರೂ ಒಂದು ಕ್ವಾಲಿಟಿ ಎಜುಕೇಶನ್ ಮೇಲೆ ಪ್ರಭಾವ ಬೀರುತ್ತೆ. ಮಕ್ಕಳು ಮನೆಗೆ ಹೋಗಿದ ತಕ್ಷಣ ಸೆಲ್ ಫೋನ್ ಅಡಿಕ್ಟ್ ಆಗ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡ್ತಾರೆ, ವ್ಯಾಲ್ಯೂಬಲ್ ಟೈಮ್ ನ ಕಿಲ್ ಮಾಡ್ಕೊಂತಾರೆ. ನಾವು ಎಷ್ಟೇ ಕ್ವಾಲಿಟಿ ಎಜುಕೇಶನ್ ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಕೊಟ್ಟಿದ್ರು ಸಹ ಪೇರೆಂಟ್ಸ್ ಸೂಪರ್ವಿಷನ್ ಕೂಡ ಇರಲ್ಲ. ಯಾಕೆ ಇರಲ್ಲ ಅಂತ ನಾನು ಹೇಳ್ತೀನಿ, ಅವರು ಕೂಡ ಫೋನ್ ಅಡಿಕ್ಟ್ ಆಗಿದ್ದಾರೆ. ಅವರು ಕೂಡ ಕೆಲಸದಿಂದ ಬಂದು, ಬಿಸ್ನೆಸ್ ಇಂದ ಬಂದು ಅವರು ಕೂಡ ಫೋನಲ್ಲೇ ಎಂಗೇಜ್ ಆಗಿರ್ತಾರೆ, ಮಕ್ಕಳ ಮೇಲೆ ಕಾಳಜಿ ತೋರಿಸ್ತಾ ಇಲ್ಲ. ಅದರಿಂದ ನಾನು ಯೋಚನೆ ಮಾಡಿದ ಏನಂದ್ರೆ, ಅಟ್ಲೀಸ್ಟ್ ನಮ್ಮ ಸಂಸ್ಥೆಯಲ್ಲಿ ಸ್ವಲ್ಪ ಮಕ್ಕಳಿಗಾದರೂ ಒಂದು ರೆಸಿಡೆನ್ಷಿಯಲ್ ಸಿಸ್ಟಮ್ ಮಾಡಿ, ಅವರು ಈ ಫೋನ್ ಅಡಿಕ್ಟ್ ದೂರವಾಗಿ ಒಂದು ಕ್ವಾಲಿಟಿ ಎಜುಕೇಶನ್ ಕಲಿಬೇಕು. ಆ ಕಾನ್ಸೆಪ್ಟ್ ಇಂದ ನಾನು ರೆಸಿಡೆನ್ಷಿಯಲ್ ವ್ಯವಸ್ಥೆ ಮಾಡಿದೆ. ಆಮೇಲೆ ಈಗ ಗ್ಲೋಬಲೈಸೇಷನ್ ಸೆಕ್ಟರ್ ಇದೆ, ಕಾರ್ಪೊರೇಟ್ ಸೆಕ್ಟರ್ ಆಗಿದೆ, ಪ್ರಪಂಚನೇ ಒಂದು ಹಳ್ಳಿ ಆಗಿದೆ. ಇಲ್ಲಿ ಕೇವಲ ಮಗು ಕ್ವಾಲಿಫಿಕೇಶನ್ ನೋಡೋದಿಲ್ಲ, ಅವರ ಸಬ್ಜೆಕ್ಟ್ ನಾಲೆಡ್ಜ್ ಎಷ್ಟಿದೆ ಅಂತ ಕೂಡ ನೋಡ್ತಾರೆ. ಯಾವಾಗ ಸ್ಟೂಡೆಂಟ್ಗೆ ಸಬ್ಜೆಕ್ಟ್ ನಾಲೆಡ್ಜ್ ಡೆಪ್ತ್ ಇರ್ತದೋ ಅವನು ಫ್ಯೂಚರ್ ಅಲ್ಲಿ ಸೆಟಲ್ ಆಗ್ತಾನೆ, ಒಳ್ಳೆ ಜಾಬ್ ಸಿಗ್ತಾನೆ, ಒಳ್ಳೆ ಉದ್ಯಮಿ ಕೂಡ ಆಗಕ್ಕೆ ಸಾಧ್ಯ ಇರುತ್ತೆ.
ಆ ಉದ್ದೇಶದಿಂದ ನಾನು ರೆಸಿಡೆನ್ಷಿಯಲ್ ವ್ಯವಸ್ಥೆ ಮಾಡಿದ್ದೆ. ಇವಾಗ ನಿಮ್ಮ ರೆಸಿಡೆನ್ಷಿಯಲ್ ಬರುವಂತ ಮಕ್ಕಳಿಗೆ ನಿಮ್ಮ ಕಡೆಯಿಂದ ಯಾವ ತರ ಮಾನಿಟರ್ ಮಾಡ್ತೀರಾ, ಮತ್ತೆ ಅವ್ರಿಗೆ ಯಾವ ತರ ಡೆವಲಪ್ಮೆಂಟ್ಗೆಲ್ಲ ಹೆಲ್ಪ್ ಮಾಡ್ತೀರಾ ಅಂತ ಸರ್? ಸರ್, ಈಗ ನಮ್ಮ ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲಿ ಎಲ್ಲ ಕೂಡ ಮೈಕ್ರೋ ಮಾನಿಟರಿಂಗ್ ಸೂಪರ್ವಿಷನ್ ಇರುತ್ತೆ. ಓಕೆ. ಹಾಸ್ಟೆಲ್ ಅಲ್ಲಿ ಮೀನ್ಸ್ ಹಾಸ್ಟೆಲ್ ಅಂದ್ರೆ ನಾನು ಒಪ್ಪೋದಿಲ್ಲ. ಹಾಸ್ಟೆಲ್ ಅಂದ್ರೆ ಏನು, ಜಸ್ಟ್ ಅವರಿಗೆ ಊಟದ ವ್ಯವಸ್ಥೆ, ಮಲಗೋ ವ್ಯವಸ್ಥೆ ಮಾಡೋದನ್ನ ಹಾಸ್ಟೆಲ್ ಅಂತಾರೆ. ಬಟ್ ನಮ್ಮ ಸ್ಕೂಲಲ್ಲಿ ಹಾಸ್ಟೆಲ್ ಅಂದ್ರೆ ನಾನು ಒಪ್ಪೋದಿಲ್ಲ. ನಾನು ಹೇಳ್ತಾ ಇರೋದು ಒಂದು ರೆಸಿಡೆನ್ಷಿಯಲ್ ಸಿಸ್ಟಮ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಓಕೆ. ಇಲ್ಲಿ ಅವ್ರ ಜೊತೆ ಜೂನಿಯರ್ ಲೆಕ್ಚರರ್ಸ್ ಇರ್ತಾರೆ, ಪ್ರಿನ್ಸಿಪಾಲ್ ಮಾನಿಟರಿಂಗ್ ಇರ್ತದೆ, ವೈಸ್ ಪ್ರಿನ್ಸಿಪಾಲ್ ಮಾನಿಟರಿಂಗ್ ಇರ್ತದೆ, ನಮ್ಮ ಲೆಕ್ಚರರ್ಸ್, ನಮ್ಮ ಟೀಚರ್ಸ್ ಎವ್ರಿ ಡೇ ಅವರಿಗೆ ಡ್ಯೂಟೀಸ್ ಇರುತ್ತೆ. ಮಾರ್ನಿಂಗ್ ವೇಕಪ್ ಕೂಡ ನಮ್ಮ ಕೈಲಿರುತ್ತೆ, ಫ್ರೆಶ್ ಅಪ್ ಅದಕ್ಕೊಂದು ಟೈಮಿಂಗ್ ಇರುತ್ತೆ, ಆಮೇಲೆ ಸ್ಟಡಿ ಅವರ್ಸ್ ನಮ್ಮಲ್ಲಿ ಇರ್ತದೆ. ಇವನ್ ಬ್ರೇಕ್ಫಾಸ್ಟ್ ಮಾಡೋದು, ಲಂಚ್ ಮಾಡೋದು, ಡಿನ್ನರ್ ಮಾಡೋದು ಕೂಡ ಲೆಕ್ಚರರ್ ಸೂಪರ್ವಿಷನ್ ಅಲ್ಲಿ ಇರುತ್ತೆ. ಸೊ ನೀವು ಕಾಲೇಜ್ ಬಿಟ್ಟು ಕೂಡ ರೆಸಿಡೆನ್ಷಿಯಲ್ ಇಷ್ಟೊಂದು ಮಾನಿಟರ್ ನೀವು ಮಾನಿಟರ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಅವರಿಗೆ ಟೈಮ್ ವೇಸ್ಟ್ ಆಗಲ್ಲ. ಆಮೇಲೆ ಫ್ರೆಂಡ್ಲಿ ನೇಚರ್ ನ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಅವರು ಯಾವುದೋ ಒಂದು ಒತ್ತಡಕ್ಕೆ ಒಳಪಡಬಾರ್ದು, ಆರಾಮದಾಯಕವಾಗಿ ಅವ್ರು ಕಲಿಬೇಕು. ಆ ವಾತಾವರಣ ನಾವು ಸೃಷ್ಟಿ ಮಾಡಿ ಅವ್ರಿಗೆ ಮೋಟಿವೇಶನ್ ಮಾಡಿ, ಕೌನ್ಸಿಲ್ ಮಾಡಿ, ಎನ್ಕರೇಜ್ ಮಾಡಿ, ಆಮೇಲೆ ಸ್ಪೋರ್ಟ್ಸ್ ಆಕ್ಟಿವಿಟಿ ಕೂಡ ಮಾಡಿ, ಪಕ್ಕಾ ಸ್ಟಡಿ ಅವರ್ಸ್ ಇರುತ್ತೆ. ಈ ಅವರಿಂದ ಈ ಅವರು ಇದು ಓದಬೇಕು, ಅಕೌಂಟಬಿಲಿಟಿ ಕೂಡ ತಗೊಂತಾ ಇದ್ವಿ. ಇದರಿಂದ ನಿಮ್ಗೊಂದು ಜಸ್ಟ್ ನಾವು ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹೋದ ವರ್ಷ ಒಂದು ಮಗು, ಹೆಸರು ಮರ್ತಿದ್ದೀನಿ ನಾನು, ಕನ್ನಡ ಮಾಧ್ಯಮದಿಂದ ಗೌರ್ಮೆಂಟ್ ಶಾಲೆಯಿಂದ 10th ಮುಗಿಸ್ಕೊಂಡು ನಮ್ಮ PU ಕಾಲೇಜಲ್ಲಿ PU ಜಾಯಿನ್ ಆಯ್ತು. ಸಾರಿ, ವೇದವತಿ ಅಂತ ಮಗು ಹೆಸರು, ಕನ್ನಡ ಮಾಧ್ಯಮದಿಂದ ಬಂದಿದ್ದು. ಈಗ 2nd PU ಆ ಮಗು ಪರೀಕ್ಷೆ ಬರೆದಿದೆ. ನಾನು ಧೈರ್ಯವಾಗಿ ಹೇಳ್ತೀನಿ, ಪ್ರೌಡ್ ಇಂದ ಹೇಳ್ತೀನಿ, ಆ ಮಗು ಡೆವಲಪ್ಮೆಂಟು PUCಯಲ್ಲಿ 2nd PUCಯಲ್ಲಿ 98% ಸ್ಕೋರ್ ಮಾಡುತ್ತೆ ಪಕ್ಕ. ಎಷ್ಟು ಬದಲಾವಣೆ ಬಂದಿದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಒಂದು ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಆಮೇಲೆ ಯಾವುದೇ ಕಾರಣಕ್ಕೆ ನಮ್ಮ ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲಿ ಮಕ್ಕಳು ಡಿಸ್ಟ್ರಾಕ್ಟ್ ಆಗಕ್ಕೆ ಅವಕಾಶ ಇರುವುದಿಲ್ಲ. ಇದರಿಂದ ಗುಡ್ ರಿಸಲ್ಟ್ ಬರುತ್ತೆ, ಆಮೇಲೆ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಸೆಟ್ಲ್ ಆಗ್ತಾರೆ. ಅದಕ್ಕಾಗಿ ನಾನು ರೆಸಿಡೆನ್ಷಿಯಲ್ ಸಿಸ್ಟಮ್ ಮಾಡಿದ್ದೀನಿ. ಇವಾಗ ನಿಮ್ಗೆ ಹೋಲಿಸ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕೆಂಗೇರಿಯಲ್ಲಿ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಎಷ್ಟೊಂದು ಕಾಂಪಿಟೇಷನ್ಸ್ ತುಂಬಾ ಆಗ್ಬಿಟ್ಟಿದೆ ಸರ್. ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ಸೊ ಈ ಒಂದು ಕಾಂಪಿಟೇಷನ್ ನಿಮ್ಗೆ ಯಾವ ತರ ಇಂಪ್ಯಾಕ್ಟ್ ಆಗ್ತಾ ಇದೆ, ಇಲ್ಲ ನೀವು ಅದನ್ನ ಯಾವ ತರ ನಿಭಾಯಿಸ್ತಾ ಇದ್ರಾ ಅಂತ ಸರ್? ಸರ್, ಇದನ್ನ ನಾನು ಒಪ್ಪುವುದಿಲ್ಲ ಸರ್. ಓಕೆ. ಒಂದು ಎಜುಕೇಶನಲ್ ಸೆಕ್ಟರ್ ಅಲ್ಲಿ ಕಾಂಪಿಟೇಷನ್ ಅಂತ ಯಾರಾದ್ರೂ ಫೀಲ್ ಆಗಿದ್ರೆ, ಯಾವುದೇ ಮ್ಯಾನೇಜ್ಮೆಂಟ್, ಅವ್ರು ಮೂರ್ಖರಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ನಾನು ಆ ಮಾತು ಹೇಳ್ತೇನೆ ಅಂದ್ರೆ, ನಾವು ಪ್ರಾಮಾಣಿಕವಾಗಿ ನಮ್ಮ ಇನ್ಸ್ಟಿಟ್ಯೂಷನ್ ನ, ನಮ್ಮ ಅಕಾಡೆಮಿಕ್ ನ ನಾವು ನಡ್ಸ್ಕೊಂಡು ಹೋಗಿದರೆ ಕಾಂಪಿಟೇಷನ್, ಪೈಪೋಟಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಸರ್. ಪೇರೆಂಟ್ಸ್ ಆಲ್ಸೋ ವೆರಿ ಅವೇರ್ನೆಸ್, ಅವ್ರಿಗೆ ಗೊತ್ತು ಯಾವ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಮಕ್ಕಳನ್ನ ಸೇರ್ಸಿದ್ರೆ ನಮ್ಗೆ ಜಸ್ಟಿಸ್ ಸಿಕ್ಕತ್ತಂತ. ಅದರಿಂದ ನಾವು ಪ್ರಾಮಾಣಿಕವಾಗಿ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಕಾಂಪಿಟೇಷನ್ ಅನ್ನೋದು ನಾಟ್ ಎ ಮ್ಯಾಟರ್ ಇನ್ ಎಜುಕೇಶನ್ ಸೆಕ್ಟರ್. ಸೊ ನೀವು ಯಾವ್ದು ಬೇರೆ ಇದನ್ನ ಕಾಂಪಿಟೇಷನ್ ತರ ತಗೊಳ್ಳೋದೇ ಇಲ್ಲ. ಓಕೆ. ನಾನೇ ಇನ್ನೊಬ್ಬರು ಕಾಂಪಿಟೇಷನ್ ಆಗ್ಬೇಕೆ ಹೊರತು ನನ್ಗೆ ಇನ್ನೊಬ್ಬರು ಕಾಂಪಿಟೇಷನ್ ಬರೋ ಅನ್ನೋ ಭಾವನೆ ನನ್ನಲ್ಲಿ ಇಲ್ಲ. ಓಕೆ ಸರ್, ನೈಸ್. ಇವಾಗ ಎಷ್ಟೋ ಜನ ಪೇರೆಂಟ್ಸ್ ಮೈಂಡ್ ಸೆಟ್ ಮತ್ತೆ ಜನಗಳ ಮೈಂಡ್ ಸೆಟ್ ಎಲ್ಲ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಂದ್ರೇನೆ ಬಿಸ್ನೆಸ್ ಅಂತ ಬಂದ್ಬಿಟ್ಟಿದೆ ಸರ್. ಈಗ ನೀವು ಇದ್ರಲ್ಲಿ ಎಷ್ಟು ಎಫರ್ಟ್ ಆಗ್ತಾ ಇದ್ರಾ, ಎಷ್ಟು ಮಾನಿಟರ್ ಮಾಡ್ತಾ ಇರಾ, ಮಕ್ಳಿಗೆ ಎಷ್ಟು ಇದ್ ಮಾಡ್ತಾ ಇರಾ, ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ವೇನೋ. ಇಲ್ಲ ಒಂದ್ ಕಡೆ ಬಿಸ್ನೆಸ್ ಮಾಡ್ತಾರೆ ಅನ್ನೋ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಅದಕ್ಕೆ ನಿಮ್ಮ ಕಡೆಯಿಂದ ಏನಾದ್ರು? ಸರ್, ನಾನು ಇದನ್ನ ಒಪ್ಪೋದಿಲ್ಲ. ಯಾಕೆ ನಾನು ವೈಯಕ್ತಿಕವಾಗಿ ಒಪ್ಪೋದಿಲ್ಲ ಅಂದ್ರೆ, ನಾನು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದ ಉದ್ದೇಶನೇ ಏನು ಅಂದ್ರೆ ಕಟ್ ಅಂಡ್ ಕ್ಲಿಯರ್ ಆಗಿದ್ದೀನಿ. ನಾನು ಅಫೋರ್ಡಬಲ್ ಫೀಸ್ ಅಲ್ಲಿ ಕಾಮನ್ ಮ್ಯಾನ್ ಚಿಲ್ಡ್ರನ್ಸ್ಗೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು. ನನ್ನ ಇನ್ಸ್ಟಿಟ್ಯೂಷನ್ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ನಡ್ಸ್ಕೊಂಡು ಹೋಗ್ಬೇಕು. ಅದೇ ಕಾನ್ಸೆಪ್ಟ್ ಅಲ್ಲಿ ನಾನು ಪ್ರಾರಂಭ ಮಾಡಿದ್ದು, ಅದೇ ಕಾನ್ಸೆಪ್ಟು ಪ್ರೆಸೆಂಟ್ ನಾನು ನಡ್ಸ್ಕೊಂಡು ಹೋಗ್ತಾ ಇರೋದು ಕೂಡ ಅದೇ ಕಾನ್ಸೆಪ್ಟ್. ಈಗ ನೋಡಿ, ನಮ್ಮ ಕಾಲೇಜಲ್ಲಿ ಇರ್ಬೋದು, ಸ್ಕೂಲಲ್ಲಿ ಇರ್ಬೋದು, ಎಷ್ಟು ಫೀಸ್ ಅಂತ ತಿಳ್ಕೊಂಡಿದ್ದೇನೆ. ನಾನು ಪ್ರಾರಂಭ ಮಾಡಿದ್ದು ನಮ್ಮ ಸ್ಕೂಲ್ನ ನೋ ಡೊನೇಷನ್, ನೋ ಮಂತ್ಲಿ ಫೀಸ್, ನೋ ರಿಅಡ್ಮಿಷನ್ ಫೀಸ್, 15,000 per academic year, including content books, notebooks, school bag, EduSmart classes, 3 pair uniform, 1 pair show. ಯಾರಾದ್ರೂ ಮಾಡ್ತಾರ ಬೆಂಗಳೂರು ಮಹಾನಗರದಲ್ಲಿ? ಇವೆಲ್ಲ ಇನ್ಕ್ಲೂಡಿಂಗ್ ನಾನು ಸ್ಟಾರ್ಟ್ ಮಾಡಿದ ಟೈಮ್ ಅಲ್ಲಿ. Okay. ಈಗ ಪ್ರೆಸೆಂಟ್ ನಾನು 50,000 ತಂದಿದ್ದೀನಿ. ಕಾಲೇಜಿ ಫೀಸು ನಮ್ದು ವಿತ್ ಇಂಟಿಗ್ರೇಟೆಡ್ CET, JEE ಮೇನ್, ನೀಟ್, CA ಫೌಂಡೇಶನ್ ಎಲ್ಲ ಸೇರಿ ವಿತ್ ಸ್ಟಡಿ ಮೆಟೀರಿಯಲ್
ಈಗ ನಾನು 75,000 ಮಾಡಿದ್ದೀನಿ ಈ ವರ್ಷ. ಹೋದ ವರ್ಷ ನಂದು 60,000ನೇ ಇತ್ತು. ಅದರಿಂದ ನಮ್ಮ ಇನ್ಸ್ಟಿಟ್ಯೂಷನ್ ಯಾವತ್ತಕ್ಕೂ ಕೂಡ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ಆಮೇಲೆ ಕಮರ್ಷಿಯಲ್ ಅಂತ ಹೇಳಕ್ಕೆ ನಿಜ, ಕೆಲವು ಕಡೆ ಕಮರ್ಷಿಯಲ್ ನಡೀತಾ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹೌದು. ಅದು ಪೇರೆಂಟ್ಸ್ ಅವೇರ್ನೆಸ್ ಇರಬೇಕು. ಯಾವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕೂಡ ಪೇರೆಂಟ್ಸ್ ಮನೆಗೆ ಹೋಗಿ ಬೆದರಿಸಿ ಅಥವಾ ಗನ್ ತೋರಿಸ್ಬಿಟ್ಟು ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೇರಿ, ನಮ್ದು ಇಷ್ಟು ಫೀಸ್ ಇದೆ, ನೀವು ಸೇರ್ಲೇಬೇಕು, ಕಟ್ಟಬೇಕು ಅಂತ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಬ್ಲಾಕ್ ಮೇಲ್ ಮಾಡತ್ತಾ? ಯಾರು ಮಾಡಿ ನಿಮ್ಮ ಸ್ವಇಚ್ಛದಿಂದ ನೀವು ಫೀಸ್ ಕಟ್ತೀರಿ. ಅದರಿಂದ ಯಾರೇ ಪೇರೆಂಟ್ಸ್ ಈ ರೀತಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮೇಲೆ ನೆಗೆಟಿವ್ ಆಗಿ ಮಾತಾಡೋದನ್ನ ನಾನು ಖಂಡಿಸ್ತೀನಿ ಸರ್. ಅದು ಇವ್ರ ಚಾಯ್ಸ್ ಅಲ್ವಾ? ಹೌದು. ನಿಮ್ಗೆ ಇಷ್ಟ ಇಲ್ಲ ಆ ಫೀಸು, ನೀವು ಸೇರಿಸಬೇಡಿ. ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಸೇರಿ. ಹೌದಾ? ಬಟ್ ಕ್ವಾಲಿಟಿ ಕೂಡ ಇರ್ಬೇಕಲ್ವಾ? ಕ್ವಾಲಿಟಿ ಇರ್ಬೇಕಾದ್ರೆ ಫೀಸ್ ಕೂಡ ಸ್ವಲ್ಪ ಇರ್ಬೇಕಲ್ವಾ? ಗುಡ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂದ್ರೆ ಫೀಸ್ ಬೇಕಲ್ಲ. ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಸರ್ಕಾರದಿಂದ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಲ್ಲಿ ಯಾವುದೇ ಕೂಡ ಪ್ರೋತ್ಸಾಹ ಸಿಕ್ಕೋದಿಲ್ಲ. ಅದು ನಾನು ಒಪ್ಪೋದಿಲ್ಲ ಸರ್. ಬಟ್ ಇದಾವೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದು ನೀವು ಪೇರೆಂಟ್ಸ್ ನೋಡ್ಕೊಳ್ಳಿ. ಹೌದು. ಸೊ ಅವರ ಅವೇರ್ನೆಸ್ ನೀವು ಸೇರಿಸಬೇಡಿ ಅಂತ. ಕಮರ್ಷಿಯಲ್ ಮೈಂಡೆಡ್ ಸ್ಕೂಲ್ಸ್ ಇದಾವೆ, ಕಾರ್ಪೊರೇಟ್ ಸ್ಕೂಲ್ಸ್ ಬೆಂಗಳೂರಲ್ಲಿ ಇದಾವೆ, ಲೂಟಿ ಮಾಡೋ ಸ್ಕೂಲ್ಸ್ ಇದಾವೆ, ಲೂಟಿ ಮಾಡೋ ಇನ್ಸ್ಟಿಟ್ಯೂಷನ್ಸ್ ಇದಾವೆ. ಎಲ್ಲೋ ರಾಜಸ್ಥಾನ ಅಲ್ಲಿ ಬಂದಿದ್ದು ಒಂದು ರ್ಯಾಂಕ್ ನ ಕರ್ನಾಟಕದಲ್ಲಿ ತೋರಿಸ್ಬಿಟ್ಟು ಲೂಟಿ ಮಾಡೋ ಕಾರ್ಪೊರೇಟ್ ಸೆಕ್ಟರ್ಸ್ ಇದಾವೆ. ಅದ್ರ ಬಗ್ಗೆ ನೀವು ಹುಷಾರಾಗಿರ್ಬೇಕು. ಹೌದು. ನೀವೇ ದುಡ್ಡು ಕಟ್ಬಿಟ್ಟು ನೀವೇ ನೆಗೆಟಿವ್ ಕಾಮೆಂಟ್ ಮಾಡಿದ್ರೆ ಹೌ ಟು ಕರೆಕ್ಟ್? ಬಟ್ ಎಲ್ಲಾ ಇನ್ಸ್ಟಿಟ್ಯೂಷನ್ ಕೂಡ ನಾವು ಆತರ ಹೇಳಕ್ ಆಗಲ್ಲ. ಸೇವಾ ಭಾವದಿಂದ ನಾನು ಮಾಡ್ತಾ ಇದ್ದೀನಿ. ಈಗ 14 ವರ್ಷದಿಂದ ನಮ್ಮ ಪೇರೆಂಟ್ಸ್ ಬಗ್ಗೆ ನಾನು ಪ್ರೌಡ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ನನ್ನ ಉದ್ದೇಶ ಏನಿತ್ತು, ನನ್ನ ಒಳ್ಳೆ ಉದ್ದೇಶನ ಇಷ್ಟು ಬೇಗ ಅರ್ಥ ಮಾಡಿಕೊಂಡು 20 ಮಕ್ಕಳಿಂದ ಸ್ಟಾರ್ಟ್ ಮಾಡಿ ಇವತ್ತು 3,000 ಮಕ್ಕಳಿದಾರಂದ್ರೆ ನಾನು ನಮ್ಮ ಪೇರೆಂಟ್ಸ್ಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಉದ್ದೇಶನ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು 1 ರೂಪಾಯಿನೂ ಕೂಡ ಬೆನಿಫಿಟ್ ಹೋಗ್ತಾ ಇಲ್ಲ ಹಂಗಂತ ಹೇಳಿ ನಾನು ಫ್ರೀ ಎಜುಕೇಶನ್ ಕೊಡ್ತಾ ಇಲ್ಲ. ನಾನ್ ಪ್ರಾಫಿಟಬಲ್ ಆಗಿ ನನ್ನ ಪೇರೆಂಟ್ಸ್ ಇಂದ ನಾನು ಏನು ಫೀಸ್ ತಗೊಂತಾ ಇದ್ನೋ ಅದನ್ನ ಈಕ್ವಲ್ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದೆ. ಇವಾಗ ನೀವು 20 ಸ್ಟೂಡೆಂಟ್ಸ್ ಇಂದ 3,000 ಸ್ಟೂಡೆಂಟ್ಸ್ ಅಂತ ನೀವು ಹೇಳಿದ್ರಿ ಸರ್. ಬಟ್ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಮ ವಿಷನ್ ಏನಿತ್ತು ಸರ್? ಇಷ್ಟು 1000 ಸ್ಟೂಡೆಂಟ್ಸ್ ಆಗೋ ತರ ನೀವು ಮಾಡ್ಬೇಕಂತ ಇತ್ತಾ, ಇಲ್ಲ ಜಸ್ಟ್ ಸರ್ವಿಸ್ ಓರಿಯೆಂಟೆಡ್ ಮಾಡ್ಬೇಕಂತ? ಇಲ್ಲ ಸರ್, ನನ್ನ ಏಮ್ ಈಸ್ ಯಾವತ್ತೂ ಹೈಯೇ ಇರುತ್ತೆ. ನಾವು ಅಲ್ಪನಾಗಿ ಯೋಚನೆ ಮಾಡೋದಿಲ್ಲ. ನಾವು ಎತ್ತರಕ್ಕೆ ಬೆಳಿಬೇಕು, ನಾವು ಮಾದರಿ ಆಗ್ಬೇಕು, ಸಮಾಜಕ್ಕೆ ನನ್ನಿಂದ ಹೆಲ್ಪ್ ಆಗ್ಬೇಕು. ನನ್ನಿಂದ ಹೆಲ್ಪ್ ಆಗ್ಬೇಕು ಅಂದ್ರೆ ನಾನು ಒಬ್ಬನಿಂದ ಏನ್ ಮಾಡಕ್ ಬರಲ್ಲ ಸರ್. ಟೀಮ್ ವರ್ಕ್ ಅಂದ್ರೆ ಯಾರು? ಎಜುಕೇಶನ್ ಸೆಕ್ಟರ್ ಅಲ್ಲಿ ಮೇನ್ ರೋಲ್ ಯಾರು ಮೇನ್ ರೋಲ್? ಟೀಚರ್ಸ್. ಆ ಟೀಚರ್ಸ್ ಬೆಂಬಲದಿಂದ, ಅವರ ಡೆಡಿಕೇಶನ್ ಇಂದ, ಅವ್ರ ಕ್ವಾಲಿಟಿ ಟೀಚಿಂಗ್ ಇಂದ, ಅವ್ರ ಸಪೋರ್ಟ್ ಇಂದ ನಾವು ಬೆಳೆಯಕ್ಕಾಗತ್ತೆ. ಅದಕ್ಕೆ ತಕ್ಕಂಗ ವಾತಾವರಣ ನಮ್ಮ ಸಂಸ್ಥೆಯಲ್ಲಿ ಇದೆ. ಸರ್, ಇವಾಗ ನೀವು ನಿಮ್ಮ ಇಂಟಿಗ್ರೇಟೆಡ್ ಕೋರ್ಸಸ್ ಗಳು ಹೇಳಿದ್ರೆ, CET ಆಗಿರ್ಬೋದು, ನೀಟ್ ಆಗಿರ್ಬೋದು, JEE ಆಗಿರ್ಬೋದು, ಮತ್ತೆ CA ಫೌಂಡೇಶನ್ ಕೋರ್ಸಸ್ ಆಗಿರ್ಬೋದು, ಅದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ನೀವೇನಾದ್ರು ತಯಾರಿ ನಡೆಸ್ತಾ ಇರಾ ಮಕ್ಕಳಿಗೆ? ಈಗ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ಪ್ರೈವೇಟ್ ಕಾಲೇಜಲ್ಲಿ ಇರ್ಬೋದು, ಮೆರಿಟ್ ಅಲ್ಲಿ ಸೀಟ್ ಬರ್ಬೇಕಂದ್ರೆ CET ಕಂಡಕ್ಟ್ ಮಾಡ್ತಾರೆ. CET ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಒಳ್ಳೆ ಕಾಲೇಜಲ್ಲಿ ಗೌರ್ಮೆಂಟ್ ಫೀಸ್ ಅಲ್ಲಿ ಅವರು ಓದ್ಕೋಬಹುದು. ಅದೇ ರೀತಿ ಈಗ ನಿಮ್ಗೆ NIT IIT ಅಲ್ಲಿ ಸೀಟ್ ಸಿಕ್ಬೇಕಾದ್ರೆ JEE ಮೇನ್ ಬರೀಬೇಕು. JEE ಮೇನ್ ಅಲ್ಲಿ ಕ್ವಾಲಿಫೈ ಆಗಿದ್ರೆ JEE ಅಡ್ವಾನ್ಸ್ ಬರೀಬೇಕು. ಅವಾಗ ಅವ್ರಿಗೆ IIT ಅಲ್ಲಿ ಸೀಟ್ ಸಿಕ್ಕುತ್ತೆ. ಈಗ ಮೆಡಿಕಲ್ ಆಲ್ಮೋಸ್ಟ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ ಸಿಂಗಲ್ ಮಾಡಿದ್ದಾರೆ. ಮುಂಚೆ ರಾಜ್ಯಗಳಲ್ಲಿ ಸಪರೇಟ್ ಇತ್ತು, ಈಗ ನ್ಯಾಷನಲ್ ವೈಸ್ ಮಾಡಿದ್ದಾರೆ. ನೀಟ್ ಬರೀಬೇಕು. ನೀಟ್ ಅಲ್ಲಿ ಕ್ವಾಲಿಫೈ ಆಗಿದ್ರೆ ಅವ್ರು MBBS ಮಾಡಕ್ಕಾಗತ್ತೆ. ಕ್ವಾಲಿಫೈ ಆಗಿಲ್ಲ ಅಂದ್ರೆ ಪ್ರೈವೇಟ್ ಕಾಲೇಜಿಯ ಗೌರ್ಮೆಂಟ್ ಕಾಲೇಜಿಯ ಮೆರಿಟ್ ಬಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಫ್ರೀ ಸೀಟ್ ಸಿಕ್ಕತ್ತೆ. ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸ್ವಲ್ಪ ಫೀಸ್ ಕಟ್ಟಬೇಕಾಗಿರುತ್ತೆ. ಅದೇ ಟೋಟಲಿ ಮ್ಯಾನೇಜ್ಮೆಂಟ್ ಅಂದ್ರೆ ಕ್ಲೋಸ್ ಟುಗೆದರ್ ಇದೆ. ಅದರಿಂದ ಇದ್ರ ಬಗ್ಗೆ ನಾವು ಪೇರೆಂಟ್ಸ್ಗೂ ಅವೇರ್ನೆಸ್ ಕೊಡ್ತಾ ಇದೀವಿ, ಸ್ಟೂಡೆಂಟ್ಗೂ ಅವೇರ್ನೆಸ್ ಕೊಡ್ತಾ ಇದೀವಿ. ಪಾಸಿಟಿವ್ ಮಾರ್ಕ್ ಅಂದ್ರೆ ಏನು, ನೆಗೆಟಿವ್ ಮಾರ್ಕ್ ಅಂದ್ರೆ ಏನು, ಎಷ್ಟು ನೀಟ್ ಕ್ವಾಲಿಫೈ ಆಗಿದ್ರೆ ಸೀಟ್ ಸಿಕ್ಕತ್ತೆ, ಎಷ್ಟು ಸೀಟ್ಸ್ ಇದಾವೆ, ಎಷ್ಟು ಜನ ನೀಟ್ ಬರೀತಾರೆ, ಎಷ್ಟು ಕಾಂಪಿಟೇಷನ್ ಇದೆ, ನಾವು ಯಾವ ರೀತಿ ಓದ್ಬೇಕು, ಯಾವ ರೀತಿ ಪ್ರಿಪರೇಷನ್ ಆಗ್ಬೇಕು. ಬರೀ JEE ಮೇನು, ನೀಟು, CET ಒಂದೇನಾ? ಬೇರೆ ಏನಾದ್ರು ಸೆಂಟ್ರಲ್ ಕಾಲೇಜ್ ಸೆಟ್ ಅಂತ ಬರೀತಾರೆ, ಈಗ IAS ಇದು ಇದೆ, ಬಹಳ ಇದಾವೆ. ಇದನ್ನೆಲ್ಲ ಕೂಡ ನಾವು ಅವೇರ್ನೆಸ್ ಕೊಟ್ಟಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 8th ಸ್ಟ್ಯಾಂಡರ್ಡ್ ವರೆಗೆ ಒಲಿಂಪಿಯಾಡ್ ಇಂಗ್ಲಿಷು, ಒಲಿಂಪಿಯಾಡ್ ಮ್ಯಾಥ್ಸು, ಒಲಿಂಪಿಯಾಡ್ ಸೈನ್ಸ್ ಅಂತ ಇವಾಗಿಂದಾನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಂಗಿರುತ್ತೆ ಮಕ್ಕಳಿಗೆ ಒಂದು ಅವೇರ್ನೆಸ್ ಬರಬೇಕು ಅಂತ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಟು 8th ಸ್ಟ್ಯಾಂಡರ್ಡ್ ಒಲಿಂಪಿಯಾಡ್ಸ್ ಕಂಡಕ್ಟ್ ಮಾಡ್ತಾ ಇದೀವಿ. ಆಮೇಲೆ 9th to 10th ಇಂದ IIT ಫೌಂಡೇಶನ್ ಮಾಡ್ತಾ ಇದೀವಿ. ಇನ್ನು 11th to 12th ಇರ್ಬೋದು, ಫಸ್ಟ್ PU ಸೆಕೆಂಡ್ PU ಇರ್ಬೋದು, ನಾವು ಒಂದು
ಫುಲ್ ಪ್ಲೆಡ್ಜ್ ವೆಲ್ ಪ್ಲಾನ್ ಇಂದ ನಾವು 2 ಇಯರ್ಸ್ ಇಂದ JEE ಮೇನ್ಕ್ ಇರ್ಬೋದು, CET ಇರ್ಬೋದು, ನೀಟ್ ಇರ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿ ಸೆಟ್ಕ್ ಇರ್ಬೋದು, ಪ್ರಾಮಾಣಿಕವಾಗಿ ನಾವು ಕೋಚಿಂಗ್ ಕೊಡ್ತಾ ಇದೀವಿ. ನಿಮ್ಗೆ ಸಂತಸ ಸುದ್ದಿ ಅಂದ್ರೆ ಮೊನ್ನೆ ಏನ್ JEE ಮೇನ್ ಮೊನ್ನೆ ಎಕ್ಸಾಮ್ ಆಯ್ತು, ನಮ್ಮ ಸಣ್ಣ ಕಾಲೇಜ್ ಆದ್ರೂ ಒಂದು 4 ಮಕ್ಕಳು ಫಸ್ಟ್ ಅಟೆಂಪ್ಟ್ ಅಲ್ಲಿ NIT ಅಲ್ಲಿ ಸೀಟ್ ಸಿಕ್ಕ ತರ ಕ್ವಾಲಿಫೈ ಆಗಿದ್ದಾರೆ. ಬಹಳ ಜನ ಡಾಕ್ಟರ್ಸ್ ಕೂಡ ನಮ್ಮ ಸ್ಟೂಡೆಂಟು ನೀಟ್ ಮೆರಿಟ್ ಅಲ್ಲಿ ಸೀಟ್ ಸಿಕ್ಕಿದೆ. ಆಲ್ಮೋಸ್ಟ್ ಅಲ್ಲಿ ಒಂದು 10 ಸ್ಟೂಡೆಂಟ್ ಈಗ ಡಾಕ್ಟರ್ ಹೋಗ್ತಾ ಇದ್ದಾರೆ. ಒಂದು ನಾಗಜೇಶಂ ಅಂತ ನಮ್ಮ 10th ಕ್ಲಾಸ್ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್, ಅವನು ಸ್ಕೂಲಲ್ಲಿ ಕೂಡ ಟಾಪರು, 12th ಅಲ್ಲಿ ಟಾಪರು, ಅವನಿಗೆ NIT ಅಲ್ಲಿ ಸೀಟ್ ಸಿಕ್ತು, IIT ಅಲ್ಲಿ ಸೀಟ್ ಸಿಕ್ತು, ಆಮೇಲೆ ನೀಟ್ ಅಲ್ಲಿ ಸೀಟ್ ಸಿಕ್ತು. ಈಗ ನಮ್ಮ ಬೋರಿಂಗ್ ಮೆಡಿಕಲ್ ಕಾಲೇಜ್ ಯಾವುದೇ ಇದೆ ಅಲ್ಲ ಶಿವಾಜಿನಗರ, ಅಲ್ಲಿ ಸೀಟ್ ಸಿಕ್ತು ಮೆರಿಟ್ ಅಲ್ಲಿ. ಐ ಆಮ್ ವೆರಿ ಹ್ಯಾಪಿ. ಸೊ ನಿಮ್ಗೆ ಆ ಒಂದು ಟೈಮ್ ಅಲ್ಲಿ ಯಾವ ತರ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಸರ್ ನಿಮ್ಗೆ? ಸರ್, ನನ್ನ ಯಾವ ಒಳ್ಳೆ ಉದ್ದೇಶ ಇಟ್ಕೊಂಡು ನಾನು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದೆ, ಆ ಉದ್ದೇಶ ಫುಲ್ಫಿಲ್ ಆಗ್ತಾ ಇದ್ರೆ, ಆ ಉದ್ದೇಶನ ಅರ್ಥ ಮಾಡ್ಕೊಂಡು ಪೇರೆಂಟ್ಸ್ ಸಪೋರ್ಟ್ ಕೊಡ್ತಾ ಇದ್ರೆ, ಆ ಸಂತೋಷಕ್ಕೆ ನಾನು ಎಕ್ಸ್ಪ್ರೆಸ್ ಮಾಡೋ ಅಷ್ಟು ಭಾಷಾ ಪರಿಜ್ಞಾನ ನನ್ನಲ್ಲಿ ಇಲ್ಲ ಸರ್. ಅಷ್ಟು ಸಂತೋಷ ಇದೆ. ಓಕೆ ಸರ್, ಈಗ ನೀವು ಇಷ್ಟು ವರ್ಷಗಳ ಕಾಲ ಇದೊಂದು ಇನ್ಸ್ಟಿಟ್ಯೂಷನ್ ನ ಬೆಳೆಸ್ಕೊಂಡು ಬಂದೀರಾ, ಇದರಿಂದ ಒಂದು ಸಜೆಷನ್ ಕೇಳ್ತಾ ಇರೋದು, ಒಂದು ಯಾವ ತರ ಲೀಡರ್ಶಿಪ್ ಕ್ವಾಲಿಟಿ ಬೇಕಾಗ್ಬೋದು ಒಂದು ಇನ್ಸ್ಟಿಟ್ಯೂಷನ್ ನ ದೊಡ್ಡದಾಗಿ ನಡ್ಸ್ಕೊಂಡು? ಸರ್, ವರ್ಲ್ಡ್ ಡೆಫಿನೇಷನ್ ಪ್ರಕಾರ ಲೀಡರ್ ಮೀನ್ಸ್ ಫಾಲೋಯರ್ಸ್ ತಯಾರು ಮಾಡೋರು ಲೀಡರ್ ಯಾವತ್ತೂ ಹಾಗಲ್ಲ. ಯಾರು ಲೀಡರ್ಸ್ ತಯಾರು ಮಾಡ್ತಾರೋ ಅವರು ಲೀಡರ್ ಆಗಿ ತಯಾರಾಗ್ತಾರೆ. ನನ್ನ ಭಾವನೆ ಏನಂದ್ರೆ, ನಮ್ಮ ಸ್ಕೂಲಲ್ಲಿ ಇರೋ ಪ್ರತಿಯೊಬ್ಬ ಟೀಚರು ಒಂದು ಲೀಡರ್ ಆಗಿ ಬೆಳಿಬೇಕು, ಲೀಡರ್ ಆಗಿ ಮಾನಿಟರ್ ಮಾಡಬೇಕು. ಅದರಿಂದ ನಾನು ನಮ್ಮ ಟೀಚರ್ಸ್ಗೆಲ್ಲಾನು ಕೂಡ ಏನ್ ಹೇಳ್ತೀನಿ ಅಂದ್ರೆ, ನೀವು ಲೀಡರ್ ಆಗಿ ಬೆಳಿಬೇಕು ಅಂತ ಹೇಳ್ತೀನಿ. ಆ ರೀತಿ ನಾನು ಪ್ರೋತ್ಸಾಹ ಕೊಟ್ಕೊಂಡು, ಮೋಟಿವೇಶನ್ ಮಾಡ್ಕೊಂಡು, ಕೌನ್ಸಿಲಿಂಗ್ ಮಾಡ್ಕೊಂಡು, ಅದೇ ರೀತಿ ಒಂದು ಟೀಚರ್ ಅನ್ನೋದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಬ್, ನಾಟ್ ಕಮರ್ಷಿಯಲಿ ಜಾಬ್. ಯಾಕಂದ್ರೆ ನಮ್ಮ ಕೈಯಲ್ಲಿ 100 ಮಕ್ಕಳ ಭವಿಷ್ಯ ಇದೆ. ನೀವು ಫೇಲ್ ಆಗಿದ್ರೆ ಆ ಮಕ್ಕಳ ಭವಿಷ್ಯ ಫೇಲ್ ಆಗುತ್ತೆ. ಮಕ್ಕಳು ಫೇಲ್ ಆಯ್ತು ಅಂದ್ರೆ ನಮ್ಮ ಕಂಟ್ರಿ ಫೇಲ್ ಆಗುತ್ತೆ. ಇದರಿಂದ ಇದು ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದು. ಇದನ್ನ ನೆನಪಿಟ್ಟುಕೊಂಡು ನಮ್ಮ ಎಲ್ಲಾ ಟೀಚರು ಕೆಲಸ ಮಾಡಬೇಕು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಅದೇ ರೀತಿ ನಾನು ಇನ್ನೊಂದು ಕೂಡ ಪದೇ ಪದೇ ಹೇಳ್ತಾ ಇರ್ತೀನಿ, ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಮಕ್ಕಳ ಹಿತದೃಷ್ಟಿಗೆ ಫಸ್ಟ್ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ನನಗೆ ಎಜುಕೇಶನ್ ಮೇಲೆ ಎಷ್ಟು ಪೇಷನು, ಎಷ್ಟು ಇಂಟ್ರೆಸ್ಟ್, ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಅಂದ್ರೆ, ನಮ್ಮ ಮನೆಯಲ್ಲಿ ಒಂದು ತಮಾಷೆ ನಡೀತಾ ಇರ್ತದೆ. ಎಂತ ತಮಾಷೆ ಅಂದ್ರೆ, ನಮ್ಮ ಮಿಸ್ಸಸ್ ಇರ್ಬೋದು, ನನ್ನ ಮಕ್ಳು ಇರ್ಬೋದು, ಡ್ಯಾಡಿ ಫಸ್ಟ್ ನೀವು ಇನ್ಸ್ಟಿಟ್ಯೂಷನ್ ಪ್ರಿಫರೆನ್ಸ್ ಕೊಡಿ, ಆಮೇಲೆ ನಮ್ಮನ್ನು ನೋಡಿ. ಆ ರೀತಿ ಕಾಮೆಂಟ್ ಮಾಡ್ತಾರೆ, ತಮಾಷೆ ಮಾಡ್ತಾರೆ. ಯಾಕಂದ್ರೆ ಆ ರೀತಿ ನಾನು ಇನ್ವಾಲ್ವ್ ಆಗಿರ್ತೀನಿ. ಅದೇ ರೀತಿ ನಾನು ಈ ಎಜುಕೇಶನ್ ಸಿಸ್ಟಮ್ ಮೇಲೆ ನನಗಿರೋ ಇಂಟ್ರೆಸ್ಟ್, ಕಾಳಜಿ. ಜನರಲಿ ನಾವು ಪೇಪರ್ ಓದ್ತಾ ಇರ್ತೀವಿ, ನಾಲೆಡ್ಜ್ ಗೊತ್ತಾಗುತ್ತೆ, ಬುಕ್ಸ್ ಓದ್ತಾ ಇರ್ತೀವಿ, ಲಾಟ್ ಆಫ್ ಬುಕ್ಸ್ ಓದ್ತಾ ಇರ್ತೀವಿ, ಎಜುಕೇಶನಲ್ ರಿಲೇಟೆಡ್ ಜರ್ನಲ್ಸ್ ಓದ್ತಾ ಇರ್ತೀನಿ. ಎಜುಕೇಶನಲ್ ರಿಲೇಟೆಡ್ ಯಾವ್ದಾದ್ರು ಸೆಮಿನಾರ್ಸ್ ಇಂಡಿಯಾ ವೈಡ್ ಎಲ್ಲಾದ್ರೂ ನಡೀತಾ ಇದ್ರೆ ನಾನು ಅಟೆಂಡ್ ಕೂಡ ಹಾಕ್ತೀನಿ. ಯಾಕಂದ್ರೆ ಕಲಿಯೋದಿರುತ್ತೆ. ಮಾಮೂಲಾಗಿ ಒಂದು ನಾನುಡಿ ಇದೆ, ಟೀಚರ್ ಮೀನ್ಸ್ ವಾಟ್? ಟೀಚರ್ ಮೀನ್ಸ್ ಲೈಫ್ ಟೈಮ್ ಲರ್ನರ್. ಅಂದ್ರೆ ನಾವು ಜೀವನ ಪೂರ್ತಿ ಕಲಿತಾನೆ ಇರ್ಬೇಕು. ಈ ಪ್ರಯತ್ನದಲ್ಲಿ ನಾನು ಎಜುಕೇಶನ್ ಸಿಸ್ಟಮ್ ಅಲ್ಲಿ ವರ್ಲ್ಡ್ ಅಲ್ಲಿ ಟಾಪ್ ಕಂಟ್ರಿ ಯಾವುದು? ಫಿನ್ಲ್ಯಾಂಡ್. ನಾನು ಅಲ್ಲಿ ಕೂಡ 10 days ಹೋಗಿ ಅಲ್ಲಿ ಏನ್ ಎಜುಕೇಶನ್ ಸಿಸ್ಟಮ್ ಇದೆ, ಯಾಕೆ ಅವರು ಟಾಪ್ ಪೊಸಿಷನ್ ಬರ್ತಾ ಇದ್ದಾರೆ, ಏನ್ ಸೀಕ್ರೆಟ್ ಇದೆ, ನಾನು 10 days ಅಲ್ಲಿ ಕೂಡ ಹೋಗಿ ಎಲ್ಲಾನು ಕೂಡ ಪರಿಶೀಲಿಸಿ ಅದನ್ನೆಲ್ಲ ಕೂಡ ಕಲ್ತಿದ್ದೀನಿ. ಮೇ ಬಿ ಇಷ್ಟು ಡೆಡಿಕೇಶನ್, ನಿಮ್ಮ ಎಫರ್ಟ್ ನಿಮ್ಗೆ ಇಷ್ಟೊಂದು ದೊಡ್ಡ ಸಂಸ್ಥೆ ಮಾಡಕ್ಕೆ ಆಯ್ತಾ ಅಂತ ಸರ್? ಬಿಕಾಸ್ ಇದೊಂದು ಸಂಸ್ಥೆ ನಡ್ಸೋಕೋಸ್ಕರ ನೀವು ಅಲ್ಲಿ ತನಕ ಹೋಗಿ ಅದನ್ನ ತಿಳ್ಕೊಂಡು ಬಂದಿರಾ. ಹೌದು, ಬಟ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ಗೆ ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ಗೆ ಲಾಟ್ ಆಫ್ ಡಿಫರೆನ್ಸ್ ಇದೆ. ಯಾಕಂದ್ರೆ ಅಲ್ಲಿ ಎಜುಕೇಶನ್ಗೆ ಗೌರ್ಮೆಂಟ್ ಟೋಟಲ್ ಸಪೋರ್ಟ್ ಕೊಡುತ್ತೆ, ಟೋಟಲ್ ಸಪೋರ್ಟ್. ಫಿನ್ಲ್ಯಾಂಡ್ ಅಲ್ಲಿ ಒಂದು ಪ್ರೈವೇಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕೂಡ ಇಲ್ಲ. ಪ್ರೈಮ್ ಮಿನಿಸ್ಟರ್ ಮಗ ಆಗ್ಲಿ, ಪ್ಲಂಬರ್ ಮಗ ಆಗ್ಲಿ, ಆ ರೇಡಿಯಸ್ ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದ್ರೆ ಅದೇ ಸ್ಕೂಲ್ ಅಲ್ಲಿ ಓದಬೇಕು. ಸಿಂಗಲ್ ರೂಪಿ ಫೀಸ್ ತಗೊಳೋದಿಲ್ಲ. ಈಚ್ ಗೌರ್ಮೆಂಟ್ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಈಕ್ವಲ್ ಟು 5 star ಹೋಟೆಲ್ ಇರುತ್ತೆ, ಅಷ್ಟು ಫೆಸಿಲಿಟೀಸ್ ಇರುತ್ತೆ. ಅಲ್ಲಿ ಕೇವಲ ಮಾರ್ಕ್ಸ್ ಇಂಪಾರ್ಟೆಂಟ್ ಕೊಡಲ್ಲ, ಪ್ರಾಕ್ಟಿಕಲ್ ಎಜುಕೇಶನ್ಗೆ ಬಹಳ ಇಂಪಾರ್ಟೆಂಟ್ ಕೊಡ್ತಾರೆ. ನಾವು ಜನರಲಿ ನಮ್ಮ ಲೈಫ್ ಅಲ್ಲಿ ಏನೇನು ಕಲ್ತಿರ್ಬೇಕು ಅದನ್ನೆಲ್ಲ ಕೂಡ ಅಲ್ಲಿ ಕಲ್ಸ್ಕೊಡ್ತಾರೆ. ಈವಿನ್ ಪೇಂಟಿಂಗ್ ಇರ್ಬೋದು, ಪ್ಲಂಬಿಂಗ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಮೆಕ್ಯಾನಿಸಮ್ ಇರ್ಬೋದು, ಸೊ ಸ್ಕಿಲ್ಸ್ ಅವಾಗಿಂದ ಕೊಡ್ತಾರೆ. ವಾಷಿಂಗ್ ಇರ್ಬೋದು, ಕುಕಿಂಗ್ ಇರ್ಬೋದು, ಪ್ರತಿ ಒಂದು ಕೂಡ ಕಲ್ಸ್ಕೊಡ್ತಾರೆ. ಅದು ನನ್ಗೆ ಬಹಳ ಇಷ್ಟವಾಯ್ತು. ಆದ್ರೆ
ನನಗೆ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಫಿನ್ಲ್ಯಾಂಡ್ ಗೌರ್ಮೆಂಟ್ ಜೊತೆ ಟೈಅಪ್ ಆಗಿ ಆಲ್ರೆಡಿ ಒಂದು ಸಲ ಮಾತುಕತೆ ಆಗಿದೆ. ಆ ಮಾದರಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಒಂದು ಸ್ಕೂಲ್ನ ಇಲ್ಲಿ ನಾನು ಪ್ರಾರಂಭ ಮಾಡ್ಬೇಕಂತ ಇಚ್ಛೆ ಇದೆ. ಬಟ್ ನಮ್ಮ ಇಂಡಿಯನ್ ಪೇರೆಂಟ್ಸ್ ಎಷ್ಟುವರೆಗೆ ಸಪೋರ್ಟ್ ಕೊಡ್ತಾರೋ ನೋಡ್ಬೇಕು. ಬಟ್ ಮುಂದಿನ ದಿನಗಳಲ್ಲಿ ನಾನು ಅದನ್ನ ಮಾಡಕ್ಕೆ ಸಿದ್ಧತೆ ಮಾಡ್ಕೊಂತ ಇದ್ದೇನೆ. ಸೊ ತುಂಬಾ ದೊಡ್ಡ ವಿಷನ್ ಇಟ್ಕೊಂಡಿದೆ. ಇದೆ ಸರ್, ವಿಷನ್ ಇದೆ. ವಿಷನ್ ಇಲ್ಲದೆ ನಾವು ಕೆಲಸ ಮಾಡಕ್ ಆಗಲ್ಲ. ಇವಾಗ ಟೀಚರ್ಸ್ ಬಗ್ಗೆ ಎಲ್ಲ ಮಾತಾಡಿದ್ರಿ ಸರ್. ಸೊ ನಿಮ್ಮ ಸಂಸ್ಥೆ ಬೆಳೆಯಕ್ಕೆ ನಿಮ್ಮ ಟೀಚರ್ಸ್ ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಪಾತ್ರ ಎಷ್ಟು ಮುಖ್ಯ ಆಗಿತ್ತು ಸರ್? ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಹೌಸ್ ಕೀಪಿಂಗ್ ಇಂದ ಹಿಡಿದು, ವಾಚ್ಮೆನ್ ಇಂದ ಹಿಡಿದು, ಆಫೀಸ್ ಸ್ಟಾಫ್ ಇಂದ ಹಿಡಿದು, ಸಪೋರ್ಟ್ ಸ್ಟಾಫ್ ಇಂದ ಹಿಡಿದು, ಡ್ರೈವರ್ಸ್ ಇಂದ ಹಿಡಿದು ಪ್ರತಿ ಒಬ್ಬರು ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಪರಿಪೂರ್ಣವಾದ ಸಕ್ಸಸ್ ನ ಪಡೆಯಕ್ಕೆ ಸಾಧ್ಯವಾಗುತ್ತೆ ಸರ್. ಇದರಲ್ಲಿ ಒಬ್ರು ಇಬ್ಬರು ಫೇಲ್ ಆಗಿದ್ರು ನೆಗೆಟಿವ್ ಕಾಮೆಂಟ್ಸ್ ಬರ್ತದೆ. ಅಂದ್ರೆ ಬೆಳಿತೀವಿ, ಲೇಟ್ ಆಗತ್ತೆ. ಸೊ ನಿಮ್ಮ ಒಂದು ಸರಳತೆನ ನಾವು ಯಾವ್ದ್ರಲ್ಲಿ ನೋಡ್ಬೋದು ಅಂದ್ರೆ, ಸ್ಟಾರ್ಟಿಂಗ್ ನೀವು ತಗೊಂಡ್ರಿ ವಾಚ್ಮ್ಯಾನ್, ಡ್ರೈವರ್, ಕ್ಲೀನರ್ ಕಡೆಯಿಂದನೂ ನೀವು ಅವ್ರಿಗೆ ಕ್ರೆಡಿಟ್ಸ್ ಕೊಡ್ತಾ ಇರಾ. ಸೊ ಅದು ನಿಮ್ಮ ಒಳ್ಳೆ ದೊಡ್ಡ ಗುಣ ಅಂತಾನೆ ಹೇಳಿ. ಹೌದು ಸರ್. ಸರ್, ವಿತೌಟ್ ಹೌಸ್ ಕೀಪಿಂಗ್ ಹೌ ಟು ರನ್ ಸ್ಕೂಲ್? ಬಿಕಾಸ್ ಒಂದು ಸ್ಕೂಲ್ ಅಂದ್ರೆ ಎಲ್ಲಾರ ಮೈಂಡ್ ಅಲ್ಲಿ ಏನಿರುತ್ತೆ, ಓನರ್, ಟೀಚರ್ ಇಷ್ಟೇ ಅಂತಾನೆ ಯೋಚನೆ ಮಾಡ್ತಾರೆ ಸರ್. ನೋ ಸರ್, ಎಲ್ಲರಿಗೂ ಕ್ರೆಡಿಟ್ಸ್ ಕೊಡ್ತಾ ಇಂಪಾರ್ಟೆಂಟ್ ಆಗ್ತಾರೆ. ಕರೆಕ್ಟ್ ಸರ್. ಸೊ ನಿಮ್ಮ ಒಂದು ವಿಷನ್ ಈಗ ಫಿನ್ಲ್ಯಾಂಡ್ ತನಕನೂ ಹೋಗಿದೆ ಅಂತ ಕೇಳ್ಪಟ್ಟಿದ್ಮೇಲೆ ಇದು ಸಣ್ಣ ಕ್ವಶನ್ ಆಗ್ಬೋದು ನಿಮ್ಗೆ. 5 ರಿಂದ 10 ವರ್ಷದ ಒಳಗೆ, ಐ ಮೀನ್ ಅಲ್ಲಿ ತನಕ ನಿಮ್ಮ ವಿಷನ್ ಯಾವ ತರ ಇದೆ ಸರ್? ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಯಾವ ತರ ತಗೊಂಡೋಗ್ಬೇಕಂತ ಸರ್ ಇನ್ ಫ್ಯೂಚರ್ ನಾನು ಈಗ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಂಡಿಯಾದಲ್ಲಿ ಏನು ಲೋಪಗಳಿದಾವೆ ನಾನು ನೋಡಿದ್ದೀನಿ. ನಾನು ಅದೇ ಫೀಲ್ಡ್ ಅಲ್ಲಿ ಇದ್ದೀನಿ. ನನಗೆ ಅದರ ಮೇಲೆ ಒಂದು ಐಡಿಯಾ ಇದೆ, ಅವೇರ್ನೆಸ್ ಇದೆ. ಆ ಲೋಪಗಳ ಇಲ್ಲದ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಕೂಡ ಒಂದು ಯೂನಿವರ್ಸಿಟಿ ಮಾಡ್ಬೇಕಂತ ಕನ್ಸು ಕಾಣ್ತಾ ಇದ್ದೀನಿ. ನಮ್ಮ ಟೀಮ್ ಸಪೋರ್ಟ್ ಇಂದ ಮುಂದಕ್ಕೆ ಮಾಡ್ತೀನಿ ಅಂತ ನಂಬಿಕೆ ನನಗಿದೆ ಸರ್. ಯಾಕಂದ್ರೆ ಈಗ ಪ್ರೆಸೆಂಟ್ ನಾನು ನೋಡಿದ ಪ್ರಕಾರ ಒಂದು ಒಳ್ಳೆ ಸ್ಕೂಲ್ ಆಗ್ಬೇಕು, ಒಂದು ಒಳ್ಳೆ ಕಾಲೇಜ್ ಆಗ್ಬೇಕು, ಒಂದು ಒಳ್ಳೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಆಗ್ಬೇಕು ಅಂದ್ರೆ ಕ್ವಾಲಿಟಿ ಟೀಚರ್ಸ್, ಕ್ವಾಲಿಟಿ ಪ್ರೊಫೆಸರ್ಸ್, ಕ್ವಾಲಿಟಿ ಲೆಕ್ಚರರ್ಸ್ ಇರ್ಬೇಕು. ಕ್ವಾಲಿಟಿ ಟೀಚರ್ಸ್ ರೆಡಿ ಆಗ್ಬೇಕು ಅಂದ್ರೆ ಕ್ವಾಲಿಟಿ B.Ed ಎಜುಕೇಶನ್ ಅವರು ಪಡಿಬೇಕು, ಕ್ವಾಲಿಟಿ ಎಜುಕೇಶನ್ ಪಡಿಬೇಕು. ಇಲ್ಲಿ ಬರೀ ಮಾರ್ಕ್ಸ್ ಅಲ್ಲ, ವ್ಯಾಲ್ಯೂಸ್, ಎಥಿಕ್ಸ್, ಸೈಕಾಲಜಿ, ಚೈಲ್ಡ್ ಸೈಕಾಲಜಿ, ಪೆಡಗಾಲಜಿ, ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಇವೆಲ್ಲ ಇದ್ದು ಕೂಡ ಅವ್ರಿಗೆ ವ್ಯಾಲ್ಯೂಸ್, ಎಥಿಕ್ಸ್ ಇಲ್ಲ ಅಂದ್ರೆ ಅವ್ರು ಗುಡ್ ಟೀಚರ್ ಆಗಕ್ಕಾಗಲ್ಲ. ಇಂಡಿಯಾದಲ್ಲಿ ಏನ್ B.Ed ಕಾಲೇಜ್ಗಳಿದಾವೆ, ಟೀಚರ್ಸ್ ಆಗಿ ಮಾಡಕ್ಕೆ ಟ್ರೈನ್ ಮಾಡ್ತೀವಿ, ಬ್ಯಾಚುಲರ್ ಆಫ್ ಎಜುಕೇಶನ್ ಕೊಡ್ತೀವಿ ಅನ್ನೋದು ಏನು B.Ed ಕಾಲೇಜ್ಗಳಿದಾವೆ, ಇವೆಲ್ಲ ಕೂಡ ಕಮರ್ಷಿಯಲಿ ದುಡ್ಡು ತಗೊಂತ ಇದಾವೆ. ಮಾಸ್ ಕಾಫಿಂಗ್ ನಡೀತಾ ಇದೆ, ಸರ್ಟಿಫಿಕೇಟ್ ಕೈಯಲ್ಲಿ ಕೊಟ್ಟು ಕಲಿಸ್ತಾ ಇದ್ದಾರೆ, ಕ್ಲಾಸಸ್ ನಡೀತಾ ಇಲ್ಲ. ಈ ರೀತಿ ನಡ್ಕೊಂಡು ಹೋಗಿದ್ರೆ ಕ್ವಾಲಿಟಿ ಟೀಚರ್ಸ್ ಎಲ್ಲಿ ಸಿಗ್ತಾರೆ? ಪೊಲಿಟಿಷಿಯನ್ಸು, ಲೀಡರ್ಸು ಉದ್ದ ಭಾಷಣ ಮಾತಾಡ್ತಾರೆ. ಆದ್ರೆ ಎಜುಕೇಶನ್ ಸಿಸ್ಟಮ್ ಮೇಲೆ ಯಾರು ಕೂಡ ಅಷ್ಟೊಂದು ಗ್ರೌಂಡ್ ಲೆವೆಲ್ ಅಲ್ಲಿ ಕಾಳಜಿ ತೋರಿಸ್ತಾ ಇಲ್ಲ. ಯಾಕಂದ್ರೆ ಉತ್ತಮ ಗುರುನೇ ಇಲ್ಲದೆ ಉತ್ತಮ ವಿದ್ಯಾರ್ಥಿ ಹೆಂಗ್ ತಯಾರಾಗ್ತಾನೆ? ಕರೆಕ್ಟ್ ಸರ್. ನೀವು ಗುರುನ್ ತಯಾರು ಮಾಡೋ B.Ed ಕಾಲೇಜುಗಳೇ ಭ್ರಷ್ಟಾಚಾರದಲ್ಲಿ ಮುನ್ಗೋಗಿದ್ದಾವೆ. ಹೌದು. ಇದನ್ನ ಬದಲಾವಣೆ ತರಲೇಬೇಕು ಸರ್. ಬದಲಾವಣೆ ತಂದಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕ್ವಾಲಿಟಿ ಟೀಚರ್ಸ್ ನ ಎಂಟೈರ್ ಇಂಡಿಯಾ ಫೇಸ್ ಮಾಡುತ್ತೆ.